ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ತಿಂಡಿಯೆಲ್ಲ ಆಯಿತು. ತಿಂಡಿ ಪಲಾವ್ ಮಾಡಿದ್ವಿ. ಪಲಾವ್ ಎಲ್ಲ ತಿಂದು ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮಲಗಿಲ್ಲ, ಈಗ ಮಲಗ್ತಾಳೆ. ಇವಾಗ ಮೀನು ತೊಗೊಂಡಿದ್ವಿ, ಬೈಗೆ ಮೀನು, ಪುತಾಯಿ ಮೀನು ಅಥವಾ ಬೈಗೆ ಮೀನು ಅಂತಾರಲ್ಲ, ಅದನ್ನು ತಗೊಂಡಿದ್ವಿ. ಅದನ್ನು ಕ್ಲೀನ್ ಮಾಡಬೇಕು. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಹಾಗೆ ಫ್ರಿಜ್ಜು ಎಲ್ಲ ಸ್ವಲ್ಪ ಎಲ್ಲ ಅಲ್ಲೆಲ್ಲ ಇಟ್ಟು ಗ್ಲಾಸೆಲ್ಲ ಒಂದು ಸ್ವಲ್ಪ ಧೂಳಾದಂಗೆ ಆಗಿತ್ತು, ಒಂಥರ ಕಪ್ಪಾಗಿತ್ತು. ಹಾಗಾಗಿ ಫ್ರಿಜ್ಜೆಲ್ಲ ಒಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಬೆಳಗ್ಗೆನೆ. ಅದೆಲ್ಲ ನೀಟಾಗಿ ತೆಗೆದು ಎಲ್ಲ ಕ್ಲೀನ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು. ಹಾಗೆ ನೋಡಿ ಅದನ್ನೆಲ್ಲ ಅಣ್ಣ ತೆಗೆದುಕೊಟ್ಟಿದ್ದ. ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನೋಡಿ ಇದು ಐಸ್ ಕ್ರೀಮ್, ಫಾಸ್ಟ್ ಐಸ್ ಕ್ರೀಮ್ ಅಂತ, ಮಿಲ್ಕ್ ಝೋನು ಎಲ್ಲ ಚೆನ್ನಾಗಿದೆ ಫ್ರಿಜ್ಜು. ಈ ಫ್ರಿಜ್ಜು ನಮ್ಮ ದೊಡ್ಡಮ್ಮ ನಮ್ಮ ಮನೆ ಮಕ್ಕಳಾಯ್ತಲ್ವ, ಅಮ್ಮನ ಮನೆ, ಆವಾಗ ಗಿಫ್ಟ್ ಕೊಟ್ಟಿರೋದು. ಇದು ಮನೆ ಮಕ್ಕಳಿಗೆ ಗಿಫ್ಟ್ ಕೊಟ್ಟಿರೋದು, ಚೆನ್ನಾಗಿದೆ. ಹಾಗೆ ಹಿಂದ್ಗಡೆ ಅಮ್ಮನ ಮನೆ, ಇದು ಹೊಸ ಮನೆ ಹಿಂದ್ಗಡೆ ಒಂದು ಕಡ್ ಮಾಡಿ ತಗೊಳ್ಳೋಣ ಅಂತೇಳಿ ಸಂಘದ ಕೆಲಸ ಅಂತ ಮಾಡ್ತಾರೆ ಈ ಕಡೆ, ಧರ್ಮಸ್ಥಳ ಸಂಘದ ಕೆಲಸ. ಆ ಸಂಘದ ಕೆಲಸದಲ್ಲಿ ಶೀಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದರೆ ಹಳೆ ಮನೆ ಎದುರುಗಡೆ ಶೀಟ್ ಮಾಡಿದ್ರಲ್ವ, ಅದೇ ಶೀಟನ್ನೇ ಹಿಂದ್ಗಡೆ ಹಾಕೋಣ ಅಂದ್ಬಿಟ್ಟು ಅದನ್ನೆಲ್ಲ ಇವಾಗ ತೆಗಿತಾ ಇದ್ದಾರೆ. ನೋಡಿ, ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಪಾಪ. ಈ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ಪಾಪ ಅದ್ರ ಗೋಳೇನು ಅಂತ. ತುಂಬಾ ಬಿಸಿಲಿತ್ತು. ಅದರಲ್ಲೂ ಇದೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಗಳೆನೇ ಆಗುತ್ತೆ. ನೋಡಿ, ಇವಾಗ ಆ ಶೀಟನ್ನೆಲ್ಲ ಇಳಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಇದೇ ಶೀಟನ್ನೇ ಅಲ್ಲಿ ಹಿಂದ್ಗಡೆ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. 4 ಜನ ಇದ್ದಾರೆ ಸಂಘದ ಕೆಲಸದವರು. ಸೋಮವಾರ ಒಬ್ಬೊಬ್ಬರು ಮನೆ ಸಂಘ ಕೆಲಸ ಮಾಡ್ತಾರೆ. ಇದು ಹಳೆ ಮನೆಗೆ ಫಿಟ್ ಮಾಡಿದ್ರು ಗೋಬರ್ ಗ್ಯಾಸು. ಎಷ್ಟು ಉಬ್ಕೊಂಡಿದೆ ನೋಡಿ, ಗ್ಯಾಸ್ ಫುಲ್ ಆದಂಗೆ ಕಾಣ್ತಿದೆ. ಅದು ಹಳೆ ಮನೆಗೆ ಕಲೆಕ್ಷನ್ ಅಲ್ಲೇ ಇದೆ, ಇನ್ನೂ ತೆಗ್ದಿಲ್ಲ. ಅದು ತೆಗೆದು ಈ ಕಡೆ ಹೊಸ ಮನೆಗೆ ಕಲೆಕ್ಷನ್ ಮಾಡಿಕೊಂಡ್ರೆ ಗೋಬರ್ ಗ್ಯಾಸ್ ಯೂಸ್ ಆಗುತ್ತೆ. ಗೋಬರ್ ಗ್ಯಾಸ್ ಇದ್ದರೆ ಈ ಗ್ಯಾಸ್ ಹೆಚ್ಚಿಗೆ ಯೂಸ್ ಆಗೋಲ್ಲ, ಏಕೆಂದರೆ ಸಗಣಿ ಚೆನ್ನಾಗಿದ್ದರೆ ಗೊಬ್ಬರ ಗ್ಯಾಸೇ ಚೆನ್ನಾಗಿ ಬರುತ್ತೆ. ಹಾಗೆ ಬಟ್ಟೆ ಎಲ್ಲ ತೊಳೆದು ಒಣಸಿದ್ದಾರೆ ನಮ್ಮಮ್ಮ. ನೋಡಿ, ಇವಾಗ ಶೀಟ್ ಮಾಡಿ ರೆಡಿಯಾಗಿದೆ. ಹಿಂದ್ಗಡೆ ಕಡ್ ಮಾಡಿ ಅಂದರೆ ಇದು ಬಚ್ಚಲು ಮನೆಯಲ್ಲಿ ನಾವು ಹಂಡೆ ಇಟ್ಟಿಲ್ಲ ಅಲ್ಲಿ ಒಳಗೆ, ಇಲ್ಲಿ ಹೊರಗಡೆನೇ ನೀರು ಕಾಯಿಸೋಕ್ಕೆಲ್ಲ ಮಾಡಿದ್ವಿ. ಹಾಗಾಗಿ ಇನ್ನು ಮಳೆ ಶುರು ಆಗುತ್ತಲ್ವ, ಮಳೆ ಶುರುವಾದರೆ ರಗಳೆ ಆಗುತ್ತೆ ಅಂಥೇಳಿ ಈ ಕಡೆ ಸೌದೆ ಸರ್ಕೊಳ್ಳೋಕ್ಕೆ ಒಂದು ಮಾಡಿದ್ದಾರೆ ಸಣ್ಣದು. ಅದಕ್ಕೂ ಶೀಟೇ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ ಏನೋ ಚೇಂಜ್ ಮಾಡಬೇಕಂತಿದ್ರು, ಹಾಗಾಗಿ ಈಗ ಸಿಂಪಲಾಗೇ ಮಾಡಿದ್ದಾರೆ. ಈ ವರ್ಷಕ್ಕಾಗುವಷ್ಟು, ಈ ವರ್ಷ ಮಳೆಗಾಲಕ್ಕಾಗುವಷ್ಟು. ನೋಡಿ, ಇವಾಗ ಫ್ರೆಶ್ ಮೀನು ಬಂದಿತ್ತು ಬೆಳಗ್ಗೆ, ಬೈಗೆ ಮೀನು, ಅದು ಒಂದೇ ಇದ್ದಿತ್ತು. ಹಾಗಾಗಿ ಅದನ್ನೇ ತಗೊಬಂದಿದ್ರು ನಮ್ಮಮ್ಮ. ಅದನ್ನ ಇವಾಗ ಕೊಡ್ತೀನಿ ಅಂತ ಇದ್ದರು ನಮ್ಮಮ್ಮ. ಸಾಂಬಾರು ಅವರೇ ಮಾಡಿದ್ದು. ಅದನ್ನೆಲ್ಲ ಬರಬೇಕು ಅಂತ ಫ್ರಿಜ್ಜಲ್ಲೇ ಇಟ್ಟಿದ್ದಾರೆ, ಇನ್ನು ಕುಯ್ದಿಲ್ಲ. ಹಾಗೆ ಕಟ್ಟಿಂಗಿಗೆ ಕರ್ಕೊಂಡು ಹೋಗ್ಬೇಕು. ಇವನ್ನ ಕೂದಲು ಸುಮಾರು ಬಂದಿದೆ, ಫುಲ್ ಕೂದಲು ಬಂದಿದೆ. ಕಟ್ಟಿಂಗ್ ಮಾಡಿಸ್ಬೇಕು ಮಧ್ಯಾಹ್ನ ಮೇಲೆ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ನೋಡಿ, ಇವಾಗ ಮೀನೆಲ್ಲ ಕುಯ್ದಾಗಿದೆ. ಈ ಮೀನು ಕುಯ್ಯೋಕ್ಕೆ ಸ್ವಲ್ಪ ರಗಳೆ, ಯಾಕಂದರೆ ಸುಮಾರು ಹೊತ್ತು ಬೇಕು. ಅದ್ಮೇಲಿಂದ ಇದರೆಲ್ಲ ಹೆರಿಸಿ ನೀಟಾಗಿ ಕುಯ್ಬೇಕು. ಹಾಗಾಗಿ ನೀಟಾಗಿ ಕುಯ್ದು ಎಲ್ಲ 3-4 ಸತಿ ತೊಳಿಬೇಕಿದ್ದು, ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ ಈ ಮೀನು. ಹಾಗೆ ಪಕ್ಕಕ್ಕೆ ಈ ಕಡೆ ಅದಕ್ಕೆ ಖಾರ ರೆಡಿ ಮಾಡ್ಕೊಂಡಿದ್ದಾರೆ ಸಾಂಬಾರಿಗೆ ಅಂತ. ಇದು ವಾಟೆ ಹುಳಿ ಬರುತ್ತಲ್ವ, ಅದನ್ನ ಯೂಸ್ ಮಾಡಿದ್ದಾರೆ. ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ವಾಟೆ ಹುಳಿ. ಮೆಣಸು ಅಷ್ಟೇ ಖಾರ ಇದೆ ಅಂತಿದ್ರು, ಹಾಗಾಗಿ ಸ್ವಲ್ಪನೇ ಹಾಕಿದ್ರು. ಸಾಂಬಾರು ಮಾತ್ರ ಚೆನ್ನಾಗಿ ಬಂದಿತ್ತು. ಇದು ನೋಡಿ, ಇದು ಹಂಡೆ. ಅಂದರೆ ನಾವು ಬಚ್ಚಲ ಮನೆಯಲ್ಲಿ ಬಾತ್ರೂಮಲ್ಲಿ ಹಂಡೆ ಇಲ್ಲ, ಹೊರಗಡೆನೇ ಬೆಂಕಿ ಮಾಡಿ ಕಾಯಿಸ್ಕೊಳ್ಳೋದು. ಇದು ಗಂಜಿಗೆ ಇಟ್ಟಿದ್ದಾರೆ. ಮೀಶೋದಲ್ಲಿ ನನ್ನ ಮಗಳಿಗಂತ ನಿಪ್ಪಲ್ ಬಾಟ್ಲಿ ಆರ್ಡ್ರ್ ಮಾಡಿದ್ದೆ. ಅದು ಇಲ್ಲೇ ರೋಡ್ ಹತ್ರ ಕೊಟ್ಟೋದ್ರು, ತಗೊಬಂದ್ವಿ ನಾನು ನನ್ನ ಮಗ. ನೋಡೋಣ ಹೇಗಿದೆ, ಚೆನ್ನಾಗಿದೆಯಾ ಅಂತ. ಮೊನ್ನೆ ಒಂದು ಜಾತ್ರೆಯಲ್ಲಿ ತಗೊಬಂದೆ, ಅದು ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಒಂದು ಬುಕ್ ಮಾಡಿದೆ. ನೋಡಿ, ತಗೊಂಡು ಹೋಗ್ತಾ ಇದ್ದಾನೆ. ನಿಧಾನ ತೆಗಿ, ಪಾಪು ಮಲಗಿದೆ.
ಅವನಿಗೀಗ ಅದನ್ನು ಓಪನ್ ಮಾಡಲ್ವರಿಗೆ ಅವನಿಗೆ ಕ್ಯೂರಿಯಾಸಿಟಿ ಫುಲ್ಲು. ನೋಡಿ ಇವಾಗ ಓಪನ್ ಮಾಡಿದೆ, ಚೆನ್ನಾಗಿದೆ ಅನಿಸ್ತು ನನಗೆ. ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ ಅನಿಸ್ತು. ಮೊನ್ನೆ ಒಂದು ತಗೊಬಂದೆ, ಅದಷ್ಟೇನು ಚೆನ್ನಾಗಿರಲಿಲ್ಲ. ಇದು ಚೆನ್ನಾಗಿದೆ. ಅವನೇ ಓಪನ್ ಮಾಡಬೇಕು ಅಂತೇಳಿ ರಗಳೆ ಮಾಡ್ತಾಯಿದ್ದಾನೆ. ನೋಡಿ ಅವನೇ ಎಲ್ಲ ಓಪನ್ ಮಾಡ್ತಾಯಿದ್ದಾನೆ ಇವಾಗ. ಚೆನ್ನಾಗಿದೆ ಅನಿಸ್ತು ನನಗೆ, ಯಾಕಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದೇ ತೊಗೊಂಡ್ರು ರೇಟ್ ಕೊಟ್ಟರು ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ, ಹಿಡ್ಕೊಂಡು ಕುಡಿಲಿಕ್ಕೂ ಚೆನ್ನಾಗಾಗುತ್ತೆ. ಹಾಗೆ ಹಾಲು ಅಥವಾ ನೀರು ಯಾವ್ದಾದ್ರು ಹಾಕ್ಕೊಟ್ರು ಕುಡಿಬೋದು. ನೋಡಿ ಚೆನ್ನಾಗಿದೆ ಕ್ವಾಲಿಟಿ. ಅದು ಮೆದು ಇರಬೇಕು ನಿಪ್ಪು, ಯಾಕಂದರೆ ಮಕ್ಕಳಿಗೆ ಅದು ಮೆದು ಇದ್ರೇ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಒಂಥರ ಗಟ್ಟಿ ಇದ್ದರೆ ಸೀಪೋದಕ್ಕೆ ಕಷ್ಟ ಆಗುತ್ತೆ. ಅದು ಈ ಥರದ್ದೊಂದು ದಾರನೂ ಕೊಟ್ಟಿದ್ರು, ಅಂದರೆ ಎಲ್ಲಿಗಾರು ಹೋಗ್ತಾ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಾಗುತ್ತೆ ಅಂಥೇಳಿ. ಚೆನ್ನಾಗಿತ್ತು ನೋಡಿ. ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ. ಸೂಪರಾಗಿತ್ತು. ನನಗಂತೂ ಸಖತ್ ಇಷ್ಟ ಮೀನು ಸಾಂಬಾರೆಲ್ಲ ಅಂದರೆ. ಚೆನ್ನಾಗಿ ಮಾಡ್ತಾರೆ ಅಮ್ಮ ಮೀನು ಸಾಂಬಾರೆಲ್ಲ, ಚೆನ್ನಾಗಾಗಿತ್ತು ಮಾತ್ರ. ನನಗಿಷ್ಟ ಆಯಿತು. ಇದು ಫುಲ್ ರೆಸಿಪಿ ತೋರಿಸೋಣ ಅಂದ್ಕೊಂಡೆ, ಅದ್ರ ಪಾಪು ಅಳ್ತಾ ಇದ್ಲು, ಹಾಗಾಗಿ ತೋರ್ಸೋಕ್ಕಾಗಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ತೋರಿಸ್ತೀನಿ. ಇವ್ನು ನೋಡಿ ಅವನೇ ಹಾಕ್ಕೊಳ್ಳೋದು, ಅವನೇ ನೋಡೋದು, ಅವನಿಗೆ ಅದು ಇಷ್ಟ ಆಗಿಬಿಟ್ಟಿದೆ. ನಂಗೊಂದು ತರಿಸ್ಕೊಡು ಅಂತಿದ್ದ. ಒಂದು ಬಾಟಲ್ ಇದೆ. ಹಾಂ ನೋಡಿ ನನ್ನ ಮಗನ ನಿಪ್ಪಲ್ಲಿದ್ದು. ಹಾಂ ಬಂದೆ. ಇವಾಗ ನಮ್ಮಮ್ಮ ಅದು ಬೆಣ್ಣೆ ಮನೆಯಲ್ಲೇ ಬೆಣ್ಣೆ ಮಾಡಿ ಇಟ್ಟಿದ್ರು. ಹಸು ಒಂದು ಸ್ವಲ್ಪ ಹಾಲು ಕೊಡುತ್ತೆ, 3 ಹಸು ಏನೋ ಹಾಲು ಕೊಡುತ್ತೆ. ಹಾಗಾಗಿ ಮೊಸರೆಲ್ಲ ಮಾಡಿ ಅದನ್ನ ಕಡಿದು ಬೆಣ್ಣೆ ಮಾಡಿ ಇಟ್ಟಿದ್ದಾರೆ. ಅಂದರೆ ಪಾಪುಗೆ ಸ್ವಲ್ಪ ಯೂಸ್ ಮಾಡೋಕ್ಕಾಗುತ್ತೆ, ಹಾಗೆ ನನ್ನ ಮಗನಿಗೂ ಯೂಸ್ ಆಗುತ್ತೆ ಅಂತೇಳಿ ತುಂಬ ದಿನದಿಂದ, ಒಂದು ವಾರದಿಂದ ಬೆಣ್ಣೆ ಒಟ್ಟು ಮಾಡಿ ಇಟ್ಟಿದ್ರು. ಅದನ್ನ ಇವತ್ತು ಕಾಸೋಣ ಅಂದು ಹೇಳ್ಬಿಟ್ಟು ನೀಟಾಗಿ ತೊಳ್ಕೊತಾ ಇದ್ದಾರೆ. ಒಂದು 4-5 ಸರಿ ತೊಳ್ಕೊಬೇಕು. ದಿನಾನು ತೊಳೆದು ನೀರು ಚೇಂಜ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ. ಇವತ್ತು ಅದನ್ನು ಮತ್ತೆ ನೀಟಾಗಿ ಒಂದು 4-5 ಸರಿ ತೊಳ್ಕೊಂಡ್ರು. ಅಂದರೆ ಈ ಹಸುಗಳಂದರೆ ಸಿಂಧಿ ಹಸು ಅಲ್ಲ, ಇದು ಮಾಮೂಲಿ ಹಸುಗಳು. ಸ್ವಲ್ಪನೇ ಹಾಲು ಕೊಡ್ತಾವಲ್ವ, ಅದನ್ನೇ ಒಟ್ಟು ಮಾಡಿ ಇಷ್ಟೇನೋ ಮೊಸರು ಬೆಣ್ಣೆ ಮಾಡಿದ್ದಾರೆ. ಇಷ್ಟು ನೋಡಿ, ಇಷ್ಟು ಬೆಣ್ಣೆ ಒಟ್ಟಾಗಿತ್ತು. ಇದರಲ್ಲೇ ಸಾಕು, ಸ್ವಲ್ಪ ತುಪ್ಪ ಆಗುತ್ತೆ. ಪೇಟೆಯಿಂದ ತರಕೋದ್ರೆ ಅದಕ್ಕೆ ಸುಮಾರು ರೇಟ್ ಇದೆ ಇವಾಗ ತುಪ್ಪಕ್ಕೆ. ಇವಾಗ ತುಪ್ಪ ಮಾಡ್ಲಿಕ್ಕಂತೇಳಿ ಅದನ್ನ ಕರಗ್ಸೋಕ್ಕಂತೇಳಿ ಇಟ್ಟಿದ್ದಾರೆ ಒಲೆ ಮೇಲೆ. ಅದಕ್ಕೆ ಒಂದು 4-5 ತುಳಸಿ ಎಲೆ ಬರುತ್ತಲ್ಲ, ಅದನ್ನ ನೀಟಾಗಿ ತೊಳೆದು ತುಳಸಿ ಎಲೆನ ಹಾಕ್ಕೊಂಡಿದ್ದಾರೆ. ಅಂದರೆ ಅದು ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದಾರೆ. ನೀವು ಉಪ್ಪು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ, ಅಷ್ಟೇ, ಇನ್ನೇನು ಇಲ್ಲ. ನೀಟಾಗಿ ಕುದಿಸ್ಕೋಬೇಕು. ಕೆಲವ್ರು ತುಪ್ಪ ಕಾಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಿದ್ರು ಅಮ್ಮ. ಕೆಲವ್ರು ಚೆನ್ನಾಗಿ ಕಾಯಿಸ್ತಾರೆ. ಅಮ್ಮನೂ ಅಷ್ಟೇ ನೀಟಾಗಿ ಇವಾಗ ಕಾಯಿಸ್ಕೊತಾ ಇದ್ದಾರೆ. ಇವಾಗ ನೋಡಿ, ಇದು ಕುದೀತಾ ಇದೆ, ಚೆನ್ನಾಗಿ ತುಪ್ಪ ಕುದೀತಾ ಇದೆ. ಅದೇನೋ ಚಟ್ ಅನ್ನೋದು, ಅದು ಪಟ್ ಅನ್ನುತ್ತಲ್ಲ, ಅದು ನಿಲ್ಲಬೇಕು. ಹಾಗೆ ನೊರೆ ಜಾಸ್ತಿ ಬರುತ್ತಂತೆ. ಆಮೇಲೆ ಅದಾದರೆ ತುಪ್ಪ ಆಗಿದೆ ಅಂತ ಅದೇನೋ ಅಮ್ಮ ಹೇಳ್ತಾರೆ. ನಾನಿನ್ನೂ ತುಪ್ಪ ಎಲ್ಲ ಕಾಸೋದೆಲ್ಲ ನಾನಿನ್ನೂ ಮಾಡಿಲ್ಲ ಇದುವರೆಗೂ. ಹಾಗಾಗಿ ನೋಡಿ ಇವಾಗ ಆಗಿದೆ, ತುಪ್ಪ ರೆಡಿಯಾಗಿದೆ. ಇದನ್ನ ಸೋಸಬೇಕು, ಜರಡಿ ಹಿಡಿದ್ರೆ ಕ್ಲೀನಾಗಿ ಬರುತ್ತೆ. ಇದು ಹಳೆಯ ತುಪ್ಪ, ಅಂದರೆ ನಾನು ಬರೋಕ್ಕಿಂತ ಮುಂಚೆ ಮಾಡಿಟ್ಟಿದ್ದಾರೆ. ಅದು ಇವಾಗ ಇಷ್ಟು ಖಾಲಿಯಾಗಿದೆ. ಅದು ಅರ್ಧ ಡಬ್ಬಿ ಆಗಿತ್ತು, ನಾವೆಲ್ಲ ಖಾಲಿ ಮಾಡಿದ್ವಿ. ಹಾಗೆ ನೋಡೋಣ ಅಂಥೇಳಿ ಅವಳಿಗೆ ಒಂದು ಸ್ವಲ್ಪ ನೀರು ಹಾಕಿ ಕೊಟ್ಟೆ ಬಾಟಲ್ಗೆ. ಅಡ್ಡಿಲ್ಲ, ಚೆನ್ನಾಗಿ ಅದನ್ನ ಕುಡಿತಾ ಇದ್ಲು. ನೋಡಿ ಕುಡಿತಾ ಇದ್ದಾಳೆ. ಆದರೆ ಸಣ್ಣ ಮಕ್ಳಿಗೆ ಕೊಡಬಾರ್ದು ಅಂತಾರೆ, ಬೇಗ ಕಫ ಮತ್ತು ಥಂಡಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಕೊಡಲ್ಲ ಇಷ್ಟು ಬೇಗ. ನಾನು ಸುಮ್ಮನೆ ತರಿಸಿದ್ದಷ್ಟೇ, ಏನು ಡೈಲಿ ಕೊಡಲ್ಲ ಅವಳಿಗೆ, ಇರಲಿ ಒಂದು ಅಂತ ತರಿಸಿದೆ. ಇಲ್ಲಿ ನೋಡಿ ಮತ್ತೆ ಮೂಗು, ನನ್ನ ಮಕ್ಕಳು ಇಬ್ಬರು ಮೂಗಿಗೆ ಅದೇನೋ ಕೈಯೆಲ್ಲ ತಾಗಿಸ್ತಿರ್ತಾರೆ, ಹಾಗಾಗಿ ಮೂಗೇ ವಾಸಿ ಆಗ್ತಿಲ್ಲ. ಮತ್ತೆ ಒಂದು ಗುಳ್ಳೆ ಬಂದಿದೆ. 12:30 ಆಗ್ತಾ ಬಂತು. 1 ಗಂಟೆಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು. ನಾಳೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ ಅವಳಿಗೆ. ಹಾಗಾಗಿ ಇವತ್ತೇ ಸ್ವಲ್ಪ ಮನೆಯಿಂದ ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಸಂಜೆ ಬೆಳಗ್ಗೆ ಹಿಟ್ಟೇನಾದರೂ ಹಾಕಬೇಕು ಹಾಕ್ತಿದ್ದೀನಿ. ಇವಾಗ ಮೊನ್ನೆಯಿಂದ ಬಿಸ್ಕೆಟು ವೀಟಾ ಮಾರಿ ಬರುತ್ತಲ್ಲ, ಆ ಬಿಸ್ಕೆಟ್ನ ತಿನ್ನಿಸ್ತಾಯಿದ್ದೀನಿ. ಚೂರು ಸ್ವಲ್ಪ ತಿನ್ನಿಸ್ತೀನಿ, 1-2 ಸ್ಪೂನ್ ಆಗೋಷ್ಟಷ್ಟೇ, ಜಾಸ್ತಿ ತಿನ್ನಿಸಲ್ಲ. ಇನ್ಮೇಲೆ ನೋಡಬೇಕು ಏನೆಲ್ಲ ತಿನ್ನಿಸೋದು ಅಂತ.
ಮಳೆ ಮೋಡ ಆಗ್ತಿದೆ, ವಿಪರೀತ ಬಿಸಿಲು ಇದೆ, ಒಂದೊಂದು ಸರಿ ಮೋಡನೂ ಆಗ್ತಾಯಿದೆ. ನೋಡ್ಬೇಕೆಂತ ಮಾಡೋದು ಅಂತ. ನನ್ನ ಮಗನ ಈಗ ಕಟಿಂಗಿಗೆ ಕರ್ಕೋಬೇಕು. ಮಧ್ಯಾಹ್ನ ಮೇಲೆ ಕೂದಲು ಜಾಸ್ತಿ ಬಂದಿದೆ, ಹಾಗಾಗಿ ಕಟಿಂಗಿಗೆ ಕರ್ಕೋಬೇಕು. ನೋಡಿ ಅಲ್ಲಿ ಏನು ಮಾಡಿ ತಂಗಿ ಕುಡಿಸ್ತಾ ಇದೆಯಾ, ನೀರು ಕುಡಿಸ್ತಾ ಇದ್ದೀರಿ. ಇವಾಗ ಕಟಿಂಗಿಗೆ ಕರ್ಕೊ ಹೋಗ್ತಾ ಇದ್ದೀನಿ. ನಾನು ಅವನು ಇಬ್ಬರು ಹೋಗ್ತಾ ಇದ್ದೀವಿ, ಬಸ್ಸಿಗೆ ಹೋಗ್ಬೇಕು. 3:15 ಬಸ್ ಇದೆ, ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಬನ್ನಿ ಹೋಗೋಣ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಒಂದು 5 ನಿಮಿಷ ಬರ್ಬೋದು, 3:15 ಇದೆ. ಓಕೆ, ಒಂದು ಕಟಿಂಗ್ ಮಾಡಿಸಿ ಆಮೇಲೆ ಅಲ್ಲಿ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಕಟ್ಟಿಂಗ್ ಎಲ್ಲ ಆಯಿತು. ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಇವಾಗ ಬಸ್ಸಿಗೆ ಬಂದು ಹಿಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ಲು ರೆಶ್ಶು ಜನ. ತೋರಿಸು ಮಗನೆ, ಕಟ್ಟಿಂಗ್ ಮಾಡಿಸಿ ಫುಲ್ಲು ತೆಗ್ಸಿದ್ದೀನಿ. ಯಾಕಂದರೆ 1 ತಿಂಗಳು ಆಗೋಲ್ಲ, ಬೇಗ ಬರುತ್ತೆ ಅವನಿಗೆ. ಅದಕ್ಕೆ ಫುಲ್ಲು ತೆಗ್ಕೊಂಡು ಬಂದೆ. ಈಗ ಮನೆಗೆ ಹೋಗಬೇಕು. ಮಗಳನ್ನ ಬಿಟ್ಟು ಹೋಗಿದ್ದೆ, ಎಂತ ಮಾಡ್ತಿದ್ದಾಳೋ ಗೊತ್ತಿಲ್ಲ, ನೋಡ್ಬೇಕು ಈಗ ಹೋಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಸಂಜೆ ಆಗ್ತಾ ಬಂತು, ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋಗಿ ಅಮ್ಮಗೊಂದು ಸ್ವಲ್ಪ ಫೀಡೆಲ್ಲ ಮಾಡಿಸ್ಬೇಕು. ಅದಕ್ಕೆ ಇವಾಗ ಇನ್ನೂ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಇವತ್ತಿಗೆ ಸಾಕು ಅನ್ಕೋತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.